ಬನ್ನಿ ಫ್ರೆಂಡ್ಸ್, ಈಗ ಎಗ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ. 5 ಮೊಟ್ಟೆಯನ್ನು ಕೂಡ ನಾನು ಮಧ್ಯ ಒಂದೊಂದು ಲೈನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಗ ನಾವು ಮಸಾಲೆಯಲ್ಲಿ ಫ್ರೈ ಮಾಡಿದಾಗ ನೀಟಾಗಿ ಒಳಗಡೆಲ್ಲ ಮಸಾಲೆ ಎಲ್ಲ ಹಿಡಿಯುತ್ತೆ ಅಂತ ನೀಟಾಗಿ ಮಧ್ಯ ಲೈನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆಗೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಎರಡೂ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ವಂತಹ ಆಗ ಮೊಟ್ಟೆಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊತಾ ಜೊತೆ ಸ್ವಲ್ಪ ಮಸಾಲೆಗಳು ಆ್ಯಡ್ ಮಾಡೋಣ. ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿಣದ ಪುಡಿ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು. ಅದು ಒಂದು ಸೈಡಿಗೆ ಫ್ರೈ ಆಗ್ತಾ ಇರಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಆಗೋಕೆ ಬಿಡೋಣ. ಇನ್ನೊಂದು ಸೈಡು ಒಂದು ಸಣ್ಣ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡು ಸಣ್ಣ ಉದ್ದಕ್ಕೇ ಸಣ್ಣದಾಗಿ ಹೆಚ್ಕೊಳ್ಳೋಣ. ಅದನ್ನು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಬ್ರೌನಿಶ್ ಆಗಿ ಕನ್ವರ್ಟ್ ಆಗೋವರೆಗೂ. ಅದು ಈ ಥರ ತೋರಿಸಿಲ್ಲ, ಸಾರಿ. ಅದು ಕನ್ವರ್ಟ್ ಆಮೇಲೆ ಸೈಡಿಗೆ ತೆಗೆದಿಟ್ಕೊಂಡು ಈ ಮೊಟ್ಟೆ ಫ್ರೈ ಆಗಿದ್ದಾವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೆಲ್ಲ ಒಂದು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಆಮೇಲೆ ಮತ್ತೆ ಇದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ, ತುಪ್ಪ ಎರಡೂ ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊಂಡ್ಮೇಲೆ ಸ್ವಲ್ಪ ಕಾಯಕ್ಕೆ ಬಿಡೋಣ. ಆಮೇಲೆ ಒಂದು ಮೀಡಿಯಮ್ ಗಾತ್ರದಷ್ಟು ಈರುಳ್ಳಿ ಅನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾನು ಇಲ್ಲಿ 3 ದೊಡ್ಡ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಅದನ್ನು 2 ಭಾಗ ಮಾಡಿ ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗ್ತಿದ್ದಂಗೆ ಈ ಕಡೆ ಸೈಡಲ್ಲಿ ಸ್ವಲ್ಪ ಒಂದು ಸಣ್ಣ ಮೀಡಿಯಮ್ ಗಾತ್ರ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ. ಆಗ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿ ನಾರ್ಮಲಾಗಿ ಮಸಾಲ ಸ್ಮೆಲ್ ಬರುತ್ತೆ. ಅದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಮೊಸರು, ನಾನು ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಮೊಸರು 2 ಸ್ಪೂನ್ ಸೈಜಷ್ಟು ಮೊಸರು ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮಿಕ್ಸ್ ಮಾಡೋಣ ನೀಟಾಗಿ. ಅದು ಮಿಕ್ಸ್ ಆದಮೇಲೆ ಸ್ವಲ್ಪ ಹೊತ್ತಂಗೆ ಸೈಡಿಗೆ ಇಡೋಣ. ಆಗ ಅದು ಸ್ವಲ್ಪ ಗ್ರೇವಿ ಟೈಪ್ ಆಗುತ್ತೆ. ಅದು ಗ್ರೇವಿ ಹಾಕ್ತಿದ್ದಂಗೆ ಅದಕ್ಕೆ ಮಸಾಲೆಗಳು ಹಾಕೊಳ್ಳೋಣ. ಖಾರದ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಡೋಣ. ನೋಡ್ತಾ ಇದ್ದೀರಾ ಈಗ ಎಷ್ಟು ಗ್ರೇವಿಯಾಗಿ ಬಂದಿದೆ ಅಂತ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಗ್ರೇವಿ ಥರ ಆದಮೇಲೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. 1 ಗ್ಲಾಸ್ ಅಕ್ಕಿ ತೊಗೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಆದಷ್ಟು ನೀರು ತೊಗೋತಾ ಇದ್ದೀನಿ. 1 2 ಗ್ಲಾಸ್ ನೀರು ಹಾಕ್ಕೊಡ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಮಾಡ್ಕೊಂಡ್ಮೇಲೆ ಅದನ್ನ ಹೈ ಫ್ಲೇಮಿಗೆ ಬಿಟ್ಟು ಕುದಿ ಬರೋವರೆಗೂ ಇಡೋಣ ಹಂಗೆ.
ನೋಡಿ ಕುದಿ ಬರ್ತಾ ಇದೆ. ಈಗ ನೀವು ಟೇಸ್ಟ್ ನೋಡಿ. ನನಗೆಲ್ಲ ಸರಿಯಾಗಿದೆ. ನಿಮಗೆ ಉಪ್ಪು ಖಾರ ಕಮ್ಮಿ ಇದೆ ಈ ಟೈಮಲ್ಲಿ ಹಾಕ್ಕೊಂಡು ಮತ್ತೊಂದು 5 ನಿಮಿಷ ಅದನ್ನ ಕುದಿಸೋಕ್ಕೆ ಬಿಡಿ. ಅದು ಕುದ್ದಾದ ಮೇಲೆ ಅದಕ್ಕೆ ಮೊಟ್ಟೆ ಹಾಕ್ಕೊಳ್ಳೋಣ. ಮೊಟ್ಟೆ ಹಾಕ್ಕೊಂಡು ಈಗ ಅದು ಆವಾಗಲೇ ನಾನು ಹೇಳಿದ್ನಲ್ಲ ಈರುಳ್ಳಿ ಸಣ್ಣಗೆ ಅದರದ್ದು ಈರುಳ್ಳಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿದೆ ಅಂತ ಅದನ್ನು ಹಾಕ್ಕೊಳ್ಳೋಣ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ವಿಜಿಲ್ ಕ್ಲೋಸ್ ಮಾಡೋಣ. 1 ವಿಜಿಲ್ ಬರ್ಸಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಎಗ್ ಬಿರಿಯಾನಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಹುಡಿಯಾಗಿ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಥ್ಯಾಂಕ್ ಯು.